ನಮಸ್ಕಾರ, ವೆಲ್ಕಮ್ ಟು ಇಟಲಿ. ಸೋಲ್ ಮೇಲೂ ಹೇಗಿದ್ರ? ವಾಟ್ಸಪ್ ಫುಲ್ ಗಮ್ಮತ್ತಲ್ಲಿರಬೇಕು. ನಾವಿರೋದು ಇಟಲಿ ಒಂದು ಸುಂದರವಾದಂಥ ಜಾಗ. ಇಟಲಿಯಲ್ಲಿ ಸೆಂಟರ್ ಆಫ್ ದ ಇಟಲಿ ಪಾಂಟೆಡೆರಾ ಅಲ್ಲಿದ್ದೀವಿ. ಇದು ಸಿಟಿ, ಇದು ಅದರ ಸ್ಕಲ್ಪ್ಚರು ಮತ್ತು ಅದರ ಅದ್ರ ಕಲ್ಚರ್ಗೆ ಸಾಕಷ್ಟು ಫೇಮಸ್ ಆಗಿದೆ. ಇಲ್ಲಿದ ಮೇನ್ ಚರ್ಚ್ ಇದು. ಚರ್ಚಿನ ಪ್ರತಿ 15 ನಿಮಿಷಕ್ಕೆ ಬೆಲ್ ಹೊಡೆಯುತ್ತೆ ಇಲ್ಲಿ. ಸೊ ಅಲ್ಲಿ ಮೇಜರ್ಲಿ ಚೇಂಜ್ ಏನಕ್ಕಾಗಿರೋದು, ಇಷ್ಟೊಂದು ಬದಲಾವಣೆ ಏನಕ್ಕಾಗಿರೋದು ಅಂದರೆ World War II ಇಂದ. ಸೊ World War II ಟೈಮಲ್ಲಿ ಆ್ಯಂಗ್ಲೋ ಇಂಡಿಯನ್ಸ್ ಏನು ಮಾಡ್ತಾರೆ ಅಂದರೆ ಇದ್ರ ಮೇಲೆ ಸಾಕಷ್ಟು ದಾಳಿ ಮಾಡ್ತಾರೆ. ಪಾಂಟೆಡೆರಾ ಅಂತ ಒಂದು ಚಿಕ್ಕ ಒಂದು ಜಾಗದ ಸೆಂಟ್ರ್ ಆಫ್ ಇಟಲಿ ಮೇಲೆ. ಸೊ ದಾಳಿ ಮಾಡಿದಾಗ 3 ಬಾಂಬಿಂಗ್ ಮಾಡ್ತಾರೆ ಮೇಜರ್ಲಿ. ಬಾಂಬಿಂಗ್ ಏನಕ್ಕೆ ಮಾಡ್ತಾರೆ ಅಂದರೆ ಇಲ್ಲಿ ಪಿಯಾಗೋ ಅವ್ರದ್ದು ಮಿಲಿಟ್ರಿ ಏರ್ಕ್ರಾಫ್ಟ್ ಸ್ಟೇಷನ್ ಇತ್ತು. ಸೊ 3 ಬಾಂಬಿಂಗ್ ನಡೆಯುತ್ತೆ ಇಲ್ಲಿ ಈ ಒಂದು ಜಾಗದಲ್ಲಿ. ಸೊ 3 ಬಾಂಬಿಂಗ್, ಒಂದು ಸ್ಟೇಷನ್ನಲ್ಲಿ ಒಂದು ಓಪನಿಯನ್ ಬಾಂಬಿಂಗು ಮತ್ತು ಮನೆಗಳ ಮೇಲೆ ಬಾಂಬಿಂಗ್ ಮಾಡಿದಾಗ ಅರ್ಧ ಪಾಂಟೆಡೆರಾ ಅಲ್ಲಿಗೆ ಸ್ವಲ್ಪ ಖಾಲಿ ಆಗೋಗುತ್ತೆ. ಪಾಂಟೆಡೆರಾ ಡೆಸ್ಟ್ರಾಯ್ ಆಗೋಗುತ್ತೆ. ಸೊ ಆಲ್ಮೋಸ್ಟ್ 400 ಜನ ಸಾಯ್ತಾರೆ ಮತ್ತು 1000 ಮೇಲ್ಗಡೆ ಜನ ಇಂಜರ್ ಆಗ್ತಾರೆ. ಸೊ ಇದೊಂದು ಇತಿಹಾಸ. ಅದಾದಮೇಲೆ ಪಾಂಟೆಡೆರಾ ಮತ್ತೆ ರೀಕನ್ಸ್ಟ್ರಕ್ಟ್ ಆಗಿ ಮತ್ತೆ ಬಿಲ್ಡಿಂಗು ಮತ್ತು ಸ್ಕಲ್ಪ್ಚರ್ ಬಿಲ್ಡ್ ಮಾಡಿಕೊಂಡು ಒಂದು ಇತಿಹಾಸನೇ ಕ್ರಿಯೇಟ್ ಮಾಡ್ತು. ಇಲ್ಲಿಂದ ಪಿಸಾ ಲೀನಿಂಗ್ ಟವರ್ ಇಲ್ಲಿಂದ ಕೇವಲ 20 ಕಿಲೋಮೀಟ್ರಲ್ಲಿದೆ. ನಾಳೆ ಹೋಗ್ತೀವಿ ಅಲ್ಲಿಗೆ ನಾವು. ನಾಳೆ ಅದನ್ನು ಕವರ್ ಮಾಡ್ತೀವಿ, ಲೀನಿಂಗ್ ಟವರ್ ಆಫ್ ಪಿಸಾನ. ಅದು ಬಿಟ್ಟು ಮೇಜರ್ಲಿ ಪಾಂಟೆಡೆರಾ ಅಲ್ಲಿ ಏನು ವಾಟ್ ಈಸ್ ದ ಒರಿಜಿನೇಟ್ ಆಫ್ ಪಾಂಟೆಡೆರಾ ಅಂದರೆ, ನಾವು ಬೆಂಗಳೂರಲ್ಲಿ ಒಂದು ಫೇಮಸ್ ಗಾಡಿ ಓಡಿಸ್ತೀವಿ, ವೆಸ್ಪಾ. ಸಾಕಷ್ಟು ಜನ ಓಡಿಸ್ತೀವಿ, ಸಾಕಷ್ಟು ಜನ ಕಡೆ ನೋಡ್ತೀವಿ ವೆಸ್ಪಾ. ಸೊ ವೆಸ್ಪಾ ಒರಿಜಿನೇಟ್ ಆಗಿದ್ದು ಇಲ್ಲೇ ಪಾಂಟೆಡೆರಾ ಅಲ್ಲಿ. ಇಲ್ಲಿಂದ 1 ಕಿಲೋಮೀಟರ್ 1.5 ಕಿಲೋಮೀಟ್ರಲ್ಲಿ ಅದರ ಹೆಡ್ ಕ್ವಾರ್ಟರ್ಸ್ ಇದೆ ವೆಸ್ಪಾದು. ಸೊ ಅದು ಪಿಯಾಗೋ ಅನ್ನೋ ಒಬ್ಬರು ಸ್ಟಾರ್ಟ್ ಮಾಡಿರೋದು ಅದನ್ನು. ಸೊ ಅದರದ್ದು ಹೆಡ್ ಕ್ವಾರ್ಟರ್ಸ್ ಇಲ್ಲೇ ಇರೋದು 1.5 ಕಿಲೋಮೀಟ್ರಲ್ಲಿ. ಸೊ ದ್ಯಾಟ್ ಈಸ್ ವೆರಿ ಫೇಮಸ್ ಇನ್ ಪಾಂಟೆಡೆರಾ. ಸೊ ನಾನಿರೋ ಜಾಗನ ತೋರಿಸ್ತೀನಿ ನಾನು ನಿಮಗೆ. ಸೊ ಇದು ಕಾಣಿಸಿದೆಯಲ್ಲ, ಇಲ್ಲಿ ನಾನಿರುವಂಥ ಹೋಟೆಲ್ ಅರ್ಮೋನಿಯಾ. ಸೊ ಈ ಹೋಟೆಲ್ ಇತಿಹಾಸ ಏನು ಅಂದರೆ, ಇದು ಕಟ್ಟಿರೋದು 1860ನೇ ಇಸ್ವಿಯಲ್ಲಿ ಇದನ್ನು ಕಟ್ತಾರೆ. ಸೊ ಇದನ್ನು ಆಮೇಲೆ ರೆನೋವೇಟ್ ಮಾಡ್ತಾರೆ. ಬಟ್ ಮೇಜರ್ಲಿ 1860 1860ಯಲ್ಲಿ ಕಟ್ಟಿರುವಂಥ ಒಂದು ಬ್ಯೂಟಿಫುಲ್ ಸ್ಕಲ್ಪ್ಚರ್, ಬ್ಯೂಟಿಫುಲ್ ಹೋಟೆಲ್. ಒಳಗಡೆ ನೋಡಿದಾಗ ಫುಲ್ ಹೆರಿಟೇಜ್, ಇಟಾಲಿಯನ್ ಹೆರಿಟೇಜ್, ಆ ಕಾಲದ್ದು ಎಂಪರರ್ ಕಟ್ಟಿರೋ ಥರನೇ ಇದೆ ಆ ಶೈಲಿಯಲ್ಲೇ. ಇಂಟೀರಿಯರ್ಸು ಎಲ್ಲ ನೋಡಿದಾಗ ನನಗಂತೂ ಭಾಳ ಇಷ್ಟ ಆಯಿತು. ನಮಸ್ಕಾರ, ವೆಲ್ಕಮ್ ಟು ಲೀನಿಂಗ್ ಟವರ್ ಆಫ್ ಪಿಸಾ. ಬಿಸಿಲು ತುಂಬ ಇದೆ, ಬಟ್ ದಿಸ್ ಇಸ್ ದ ಲೀನಿಂಗ್ ಟವರ್ ಆಫ್ ಪಿಸಾ. This is freestanding tower. So it is a leaning tower of Pisa ಅಂತಾರೆ ಇದನ್ನು ಲೀನಿಂಗ್ ಅಂತ ಏನಕ್ಕೆ ಅಂತಾರೆ ಅಂದರೆ, ಇನ್ನೂ ಲೀನ್ ಆಗ್ತಾನೆ ಇದೆ ಇದು. ಕೆಲವೊಂದು ವರ್ಷದಿಂದ ಅಂದರೆ ಇಲ್ಲಿ ಬಂದ್ಬಿಟ್ಟು ಸ್ಟಾಪ್ ಆಗಿಲ್ಲ, ಇನ್ನೂ ಬೆಂಡ್ ಆಗ್ತಾನೆ ಇದೆ ಇದು ಲೀನಿಂಗ್ ಟವರ್ ಆಫ್ ಪಿಸಾ. ಸೊ ಇದನ್ನು 12th ಸೆಂಚುರಿಯಲ್ಲಿ ಬಿಲ್ಡ್ ಮಾಡಿದ್ದು. ಇದನ್ನು ಕಟ್ಟೋಕ್ಕೆ 2 ಜನಕ್ಕೆ ಇದನ್ನು ಕಾಂಟ್ರಾಕ್ಟ್ ಕೊಟ್ಟಿರೋದು. ಒಬ್ಬ ಗುಲಿಲ್ಮೋ, ಇನ್ನೊಬ್ಬ ಮೊನಾನೋ ಪಿಸಾನೋ. ಸೊ ಅವ್ರು ಇದು ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದು 12ನೇ ಸೆಂಚುರಿಯಲ್ಲಿ. ಆವಾಗ ಸಾಫ್ಟ್ ಗ್ರೌಂಡ್ ಅಂದರೆ ಇಲ್ಲಿ ಕೆಳಗಡೆ ಇರುವಂಥ ಮಣ್ಣೇನಿದೆ ಅದು ಹಾರ್ಡಾಗಿರಲಿಲ್ಲ. ಸೊ ಅದರ ವೆಯ್ಟು ಏನು 14,500 ಟನ್ ವೆಯ್ಟ್ನ ಇದನ್ನು ತಡ್ಕೊಳ್ದೆ ಒಂದು ಕಡೆ ಲೀನ್ ಆಗಿದೆ. 4 ಡಿಗ್ರಿಗೆ ಲೀನ್ ಆಗಿಬಿಟ್ಟಿದೆ ಇದು ಆವಾಗ. ಸೊ ಟ್ರೈ ಮಾಡಿದ್ರು ಗೌರ್ಮೆಂಟ್ ಅವರೆಲ್ಲ ಸೇರಿಬಿಟ್ಟು ಇದನ್ನೇನಾದ್ರು ಮಾಡೋಣ, ಇದನ್ನು ಮತ್ತೆ ಸ್ಟ್ರೈಟ್ ಮಾಡೋಣ ಅಂತ. ಬಟ್ ಅಸಮರ್ಥರಾಗಿದ್ದಾರೆ ಇದನ್ನು. ಕೆಲವೊಂದು ಪ್ರಯತ್ನದಲ್ಲಿ ಇನ್ನೂ ಲೀನ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಕೆಲವೊಂದಿನ ಮಾಡೋಕ್ಕೆ ಹೋಗಿ ಕನ್ಸ್ಟ್ರಕ್ಷನ್ ಏನೋ ಚೇಂಜ್ ಮಾಡೋಕ್ಕೆ ಹೋಗ್ಬಿಟ್ಟು ಇನ್ನೂ ವರ್ಸ್ಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಬಟ್ ಯಾವುದೇ ಥರ ಪ್ರಯತ್ನ ಪಟ್ಟಾಗೂ ಅದನ್ನು ಕಂಪ್ಲೀಟಾಗಿ ಸ್ಟ್ರೈಟ್ ಮಾಡೋಕ್ಕಾಗಿಲ್ಲ ಅವ್ರಿಗೆ. ಅದನ್ನು ಲೀನ್ ಆಗ್ತಾನೇ ಹೋಗುತ್ತೆ. ಸೊ ಇವರಿಬ್ಬರು ಕಟ್ಬಿಟ್ಟು ಆವಾಗಿನ ಕಾಲದಲ್ಲಿ ಮೊನಾನೋ ಪಿಸಾನೋ ಅಂತ ಯಾರಿದ್ದಾರೆ ಆವಾಗಿನ ಕಾಲದಲ್ಲಿ
ಬಹಳ ಒಂದು ವೆಲ್ ನೋನ್ ಫೇಮಸ್ ಆರ್ಕಿಟೆಕ್ಚರು ಬ್ರಾನ್ಸ್ದು ತುಂಬ ಹೆಸರು ಮಾಡಿದಂಥ ಒಂದು ಆರ್ಟಿಸ್ಟು ಅವರು. ಸೊ ಅವರು ಇನ್ನೊಬ್ಬರು ಗುಲಿಲ್ಮೋ ಅವರಿಬ್ಬರು ಸೇರಿಬಿಟ್ಟು ಇದನ್ನು ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದು. ಮತ್ತು ಇದ್ರದ್ದು ಹೈಟ್ ಬಂದ್ಬಿಟ್ಟು ಲಾಂಗರ್ ಸೈಡ್ ಇದ್ರದ್ದು ಹೈಟು ಈ ಕಡೆ ನೋಡ್ತಿರೋ ಲಾಂಗರ್ ಸೈಡ್ ಇದ್ರ ಹೈಟ್ ಬಂದ್ಬಿಟ್ಟು 56.67 ಮೀಟ್ರ್ ಇದೆ. ಮತ್ತು ಈ ಕಡೆ ಶಾರ್ಟರ್ ಸೈಡ್ ಬಂದ್ಬಿಟ್ಟು 55.85 ಮೀಟ್ರ್ ಇದೆ. ಎರಡು ಸೈಡ್ ಸೇಮ್ ಇಲ್ಲ, ಯಾಕಂದರೆ ಒಂದು ಕಡೆ ಬೆಂಡ್ ಆಗಿರೋ ಕಾರಣಕ್ಕೆ. ಸೊ ಇದು ಮೇನ್ ಅಟ್ರಾಕ್ಷನ್ ನಮ್ಮ ಇಟಲಿ ಪಿಸಾ ಅಲ್ಲಿ. ಟೋಟಲ್ ಆಗಿ 294 ಸ್ಟೆಪ್ಸ್ ಇದೆ ಅಲ್ಲಿ ಮೇಲ್ಗಡೆ ಹೋಗೋಕ್ಕೆ. ಸೊ ಇದನ್ನು ಟೂರಿಸಮ್ಗೆ ಓಪನ್ ಮಾಡಿದಾಗ ಸಾಕಷ್ಟು ಬೆಲ್ಲು ಮತ್ತು ವಯರ್ಸು ಮತ್ತು ಏನು ಹೆವಿ ಮೆಟೀರಿಯಲ್ಸ್ ಇದೆ ಈ ಟವರಲ್ಲಿ ಎಲ್ಲ ತೆಗೆದಾಕ್ಬಿಟ್ರು ವೆಯ್ಟ್ ಕಡಿಮೆ ಮಾಡೋಕ್ಕೆ. ಯಾಕಂದರೆ ಅದ್ರದ್ದು ವೆಯ್ಟ್ ಇದ್ದಾಗ ಮತ್ತೆ ಬೀಳುವಂಥ ಚಾನ್ಸಸ್ ಇರ್ಬೋದು, ಗೊತ್ತಿಲ್ಲ. ಬಟ್ ಇದೊಂದು ಬಿದ್ದರೆ ಒಂದು ದೊಡ್ಡ ಡಿಸಾಸ್ಟರೇ ಆಗುತ್ತೆ ಇದೊಂದು ಏರಿಯಾದಲ್ಲಿ ಮತ್ತು ಇದೊಂದು ಸಿಟಿಯಲ್ಲಿ ಇಟಲಿಗೆ. ಯಾಕೆ ನೋಡಿ ಜನ ಎಷ್ಟು ಜನ ಇದ್ದಾರೆ ಅಂದರೆ ಇಲ್ಲಿ ಸಾಕಷ್ಟು ಆಲ್ಮೋಸ್ಟ್ ಅಲ್ಲಿ 1000 ಜನ ಇರ್ಬೋದು ಇಲ್ಲಿ ಅಕ್ಕಪಕ್ಕ ಈ ಒಂದು ಕಾಂಪೌಂಡಲ್ಲಿ. ಇನ್ನೇನು 10 ನಿಮಿಷದಲ್ಲಿ ನಾವು ಈ ಟವರ್ ಹತ್ತುತ್ತೀವಿ. ಇವಾಗ ಟೈಮಿಂಗ್ ಇದೆ ಅದಕ್ಕೆ, ಎವ್ರಿ 15 ಮಿನಿಟ್ಸ್ ಸ್ಲಾಟ್ಗಳಿರುತ್ತೆ. ಲಾಸ್ಟ್ ಸ್ಲಾಟ್ ಇದು ನಾನು ತೊಗೊಂಡೆ. ಮತ್ತು ಇನ್ನೊಂದೇನಂದರೆ ನಿಮ್ಮ ಕೈಯಲ್ಲಿ ನಿಮ್ಮ ಬ್ಯಾಗಿಗೆಲ್ಲ ಹಾಕ್ಕೊಂಡು ಹೋಗೋಂಗಿಲ್ಲ. ಇದರಲ್ಲಿ ಆಲ್ರೆಡಿ ಬೀಳಂಗಿದೆ, ನೀವು ಬ್ಯಾಗ್ ಹಾಕ್ಕೊಂಬಿಟ್ರೆ ಬಿದ್ದೋಗ್ಬಿಡುತ್ತೆ ಅನಿಸುತ್ತೆ. ಅದಕ್ಕೆ ಬ್ಯಾಗ್ ಎತ್ತಿಟ್ಕೊತಾರೆ. ನೀವು ಖಾಲಿ ಕೈಲಿ ಹೋಗ್ಬೇಕು, ನೀವು ಹತ್ತಬೇಕು. ಟೋಟಲಾಗಿ 239 ಸ್ಟೆಪ್ಸ್ ಇದೆ. ಮತ್ತೆ ಇನ್ನೊಂದ್ಸರಿ ಕೌಂಟ್ ಮಾಡಿ ಚೆಕ್ ಮಾಡ್ತೀನಿ, ಇಲ್ಲಾಂದರೆ ಗೂಗಲ್ ಅವ್ರಿಗೆ ಹೇಳ್ತೀನಿ ಇಲ್ಲ ತಪ್ಪಿದೆಯಾ ನೀವು ಸ್ಟೆಪ್ಸ್ ಇಷ್ಟಿದೆ ಅಂದ್ಬಿಟ್ಟು. ಮೇಲೆ ಹೋಗ್ಬಿಟ್ಟು ಒಂದು ರೌಂಡು ಪಿಸಾನ ಕವರ್ ಮಾಡ್ಕೊಂಡು ನೋಡಿಕೊಂಡು ನಿಮ್ಗೆ ಹೇಳ್ತೀನಿ. ಒಂದು 15 ನಿಮಿಷ, 4:15. ಟಿಕೆಟ್ ಕಾಸ್ಟ್ ಆಲ್ಮೋಸ್ಟ್ $27 ಆಗುತ್ತೆ. ಬರೀ ಇದಕ್ಕಲ್ಲ, ಇಲ್ಲಿ ಚರ್ಚು ಮತ್ತು ಬ್ಯಾಪ್ಟಿಸ್ಟ್ ಚರ್ಚ್ ಅದು ಓಪನ್ ಇಲ್ಲ ಸದ್ಯಕ್ಕೆ, ಮತ್ತು 2 ಮ್ಯೂಸಿಯಮ್ಮು. ಸೊ ಎಲ್ಲ ಸೇರಿಸಿ ನಿಮಗೆ ಆಲ್ಮೋಸ್ಟ್ ಅಲ್ಲಿ €27 ಆಗುತ್ತೆ. ಅದನ್ನು ಕೊಟ್ಟು ನಾವು ಹತ್ತಕ್ಕೆ ಹೋಗ್ತಾಯಿದ್ದೀವಿ. ಸೊ ಲೈನಲ್ಲಿ ನಿಂತ್ಕೊಳ್ಳೋಣ ನಾವು. ಹತ್ತ ಶುರು ಮಾಡಿದ್ದೀವಿ ನಾವು ಇವಾಗ. ನೋಡಿದ್ದಾರೆ ಮತ್ತು ಹತ್ತಬೇಕಾ ಇನ್ನೊಂದೇನೆಂದರೆ ನೀವು ಈ ಕಡೆನೇ ಹೋಗ್ತಾ ಇರ್ತೀರ ನಿಮಗೆ, ಯಾಕಂದರೆ ಈ ಕಡೆ ಹಿಡಿಯುತ್ತೆ. ಯಾಕಂದರೆ ಟವರ್ ಈ ಕಡೆ ಬೆಂಡ್ ಆಗಿದ್ದಲ್ಲ ಈ ಕಡೆ. ಸೊ ನಾವು ಹಿಂಗೆ ಹಿಡಿಯುತ್ತೆ. ನಾವು ಅಂದ್ಕೊಂಡು ಅಷ್ಟೇನು ಕಷ್ಟ ಆಗ್ತದೋ ಏನು. ಅಪ್ಪ ಕೆಳಗಡೆ ಕೇಳ್ತಾವ್ರೆ, ಓಹ್ ರೆಡಿನಾ ಹತ್ತಕ್ಕಾಗುತ್ತೆ ನಿನಗೆ ಅಂತ. ಕೇದಾರ್ನಾಥ್ ಹತ್ತಿದ್ದೀವಿ ಗುರು, ಇದೆಲ್ಲ ಯಾವ ಕತೆ ನೋಡಿಲ್ಲ ಅಂದರೆ ಎಪಿಸೋಡ್ ನಾನು ಹಾಕ್ತೀನಿ, ಹೋಗಿ ನೋಡಿ. ವಿಷಯ ಏನು ಅಂದರೆ ಆ ಕಡೆ ಲೀನ್ ಆಗಿದೆಯಲ್ಲ, ಆ ಕಡೆ ನಮ್ಗೆ ಹತ್ತಕ್ಕೆ ಭಾಳ ಈಸಿ ಆ್ಯಕ್ಚುಲಿ ಹೇಳಬೇಕಂದ್ರೆ. ಒಂಥರ ಸ್ಟ್ರೈಟ್ ರೋಡ್ ಇದೆ ಹತ್ತಕ್ಕೆ. ಅಂದರೆ ಸ್ಟ್ರೈಟ್ ರೋಡ್ ಇದೆ, ನಿಮ್ಮ ಸ್ಟೆಪ್ಸ್ ಥರ ಅನಿಸಲ್ಲ, ನಾರ್ಮಲಾಗಿ ಸ್ಟ್ರೈಟ್ ರೋಡ್ ಥರ ಅನಿಸುತ್ತೆ ನಮಗೆ ಲೀನ್ ಆಗಿರೋ ಕಡೆ. ಡೆಡ್ಲಿ ಆಪೋಸಿಟ್ಟು ತುಂಬ ಕಷ್ಟ ಇದೆ ಹತ್ತಬೇಕಾದ್ರೆ. ನಿಮ್ಮ ಕಾಲು ನೋವುತ್ತೆ, ಯಾಕಂದರೆ ಹಿಂಗಿರೋದ್ರಿಂದ ಲೀನಾಗಿರೋ ಕಡೆ ಹತ್ಬೋದು ಈಸಿಯಾಗಿ. ಟಾಪ್ ಇರೋ ಕಡೆ ಸ್ವಲ್ಪ ಕಷ್ಟ ಆಗುತ್ತೆ ಸಾಕಷ್ಟು ಜನಕ್ಕೆ. ಮತ್ತು ಮೇಲೆ ಬಂದಮೇಲೆ ನಾರ್ಮಲಾಗಿ ಇಲ್ಲಿಂದ ಹೆಂಗೆ ಕಡೆ ತಂದು ತೋರಿಸ್ತೀನಿ ಬನ್ನಿ. ಇಲ್ಲಿ ದಿಸ್ ಇಸ್ ಲೀನಿಂಗ್ ಟವರ್ ಆಫ್ ಪಿಸಾ. ಸೊ ಹೇಳಿದಂಗೆ ಬ್ಯಾಗಿಗೆಲ್ಲ ಏನು ಬಿಡಲ್ಲ, ಹಾಗೆ ಖಾಲಿ ಕೈಯಲ್ಲಿ ಬರಬೇಕಾಗತ್ತೆ. ಎಕ್ಸ್ಟ್ರಾ ವೆಯ್ಟ್ ಮೇ ಬಿ ಬೀಳ್ಬೋದು, ಯಾಕಂದರೆ ದಿಸ್ ಇಸ್ ಲೀನ್ಡ್ ಟವರ್ ಆಫ್ ಪಿಸಾ ಅಲ್ಲ. ಯಾಕಂದ್ರೆ ನೀನಾಗ್ಬಿಟ್ಟು ನಿಂತಿಲ್ಲ, ಇನ್ನೂ ಜರುಗ್ತಾ ಇದೆ. ಯಾವಾಗ ಬೀಳುತ್ತಂತ ಗೊತ್ತಿಲ್ಲ. ಕೆಲವೊಂದು ಜನ ಇದ್ದಾಗನೇ ಬಿದ್ದರೂ ಬೀಳ್ಬೋದು. ಅದಕ್ಕೆ ಆದಷ್ಟು ಇವತ್ತು ಆ ಡೇ ಆಗಬಾರ್ದು ಅನ್ನೋಕ್ಕೋಸ್ಕರ ಎಲ್ಲ ಬಿಟ್ಬಿಡು, ಆರಾಮಾಗಿ ಹತ್ತಿ ಅನ್ನೋದು. ಇನ್ನೂ ಮೇಲೆ ಹೋಗ್ತಾ ಇದ್ದೀನಿ ರಿಸ್ಕ್ ತಗೊಂಡು ನಿಮಗೋಸ್ಕರ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಅಂತೂ ಮಾಡಿದ್ದೀರಾ, ಮಾಡಿಲ್ಲ ಅಂದರೆ ಮಾಡಿಬಿಡಿ. ಲೈಕ್ ಮಾಡಿ, ನಾ ಮೇಲೆ ಹೋಗ್ತೀನಿ ನಾವು ಸ್ವಲ್ಪ ಸಣ್ಣ ಇದ್ದೀವಲ್ಲ, ಬಂದ್ಬಿಟ್ವಿ. ಅಯ್ಯೋಯ್ಯಪ್ಪ.
ಸಾಕಷ್ಟು ಎತ್ತರದಲ್ಲಿ ಬಂದಿದ್ದೀವಿ ಇವಾಗ. ಇಲ್ಲಿಂದ ಬಿದ್ದರೆ ಹೊಗೆನೆ, ಕೈ ಮೂಳೆ ಮುರಿಯೋದಲ್ಲ, ಮೂಳೆನೂ ಸಿಗಲ್ಲ, ಪೀಸ್ ಪೀಸ್ ಆಗೋಗುತ್ತೆ. ಅಂತ ಕೆಲಸ ಎಲ್ಲ ಮಾಡಬೇಡಿ ಇಂಥ ಜಾಗಕ್ಕೆ ಬಂದಾಗ. ಆದಷ್ಟು ಸೇಫಾಗಿರಿ. ಈ ಬ್ಯೂಟಿಫುಲ್ ಸಿಟಿನ ಎಂಜಾಯ್ ಮಾಡಿ. ಏನಂತೀರ? ಅಷ್ಟೇ. ಇಲ್ಲಿ ಇರುವಂಥ ಕೆಲವೊಂದು ಬೆಲ್ಗೆ ಮೋಟರ್ ಹಾಕಿದ್ದಾರೆ, ತೋರಿಸ್ತೀನಿ ನಿಮಗೆ. ಸೊ ನಿಮ್ಗೆ ಕಾಣುತ್ತಲ್ವ ಗೊತ್ತಿಲ್ಲ, ಅದು ಆಲ್ಮೋಸ್ಟ್ ಡಾರ್ಕ್ ಇದೆ. ಕೆಲವೊಂದು ಬೆಳಿಗ್ಗೆ ಮೋಟ್ರ್ ಹಾಕ್ತಾರೆ. ಪ್ರತಿದಿನ ಅಥವಾ ಸಂಡೇ ಚರ್ಚಲ್ಲಿ ಪ್ರೇಯರ್ ಆದಾಗ ಅದನ್ನು ರಿಂಗ್ ಮಾಡ್ತಾರೆ, ಬೆಲ್ಲ ಹೊಡಿತಾರೆ. ನಾವು ಜರ್ಮನ ನೋಡಿದ್ದೀವಿ, ಮತ್ತು ಜರ್ಮನಲ್ಲಿ ನಮ್ಮ ಚರ್ಚ್ ಪಕ್ಕನೇ ನಮ್ಮದು ಹೋಟೆಲ್ ಇತ್ತು. ಸೊ ಎವ್ರಿ ಮಾರ್ನಿಂಗ್ ಅಲ್ಲಿ 6 ಗಂಟೆಗೆ ಬೆಲ್ ಹೊಡಿತಾಯಿದ್ರು. ಸೊ ಇಲ್ಲೂ ಬೆಳಿಗ್ಗೆ ಬೆಲ್ ಹೊಡಿತಾರಂತೆ. ಒಂದು 2 ಬೆಲ್ಲಲ್ಲಿ ತುಂಬ ಬೆಲ್ ಇತ್ತಂತೆ ಇಲ್ಲಿ ಕೆಳಗಡೆನೂ. ಸೊ ತೆಗೆದ್ಬಿಟ್ಟಿದ್ದಾರೆ ಅದನ್ನು. ಒಬ್ಬರು ಗಾರ್ಡ್ನ ಕೇಳಿದೆ ಇಲ್ಲಿ, ತೆಗೆದ್ಬಿಟ್ಟಿದ್ದಾರಂತೆ ಆ ಬೆಲ್ಗಳನ್ನ. ಯಾಕಂದರೆ ವೆಯ್ಟ್ ಸ್ವಲ್ಪ ಕಡಿಮೆ ಮಾಡೋಣ ಅಂತ ಇದರಲ್ಲಿ. ಸೊ ಬೆಲ್ಗಳು ರಿಂಗ್ ಮಾಡ್ತಾರಂತೆ. ಮತ್ತು ಇಲ್ಲಿರುವ ಗಾರ್ಡ್ಗಳೆಲ್ಲ ಸ್ಟೂಡೆಂಟ್ಸು, ಪಾರ್ಟ್ ಟೈಮ್ ವರ್ಕ್ ಮಾಡ್ತಾ ಇದ್ದಾರೆ ಇಲ್ಲಿ. ಆರ್ಕಿಟೆಕ್ಚರೇ ಓದ್ತಾ ಇದ್ದಾರಂತೆ. ಕೆಲವೊಂದು ಜನ ಆರ್ಟಿಸ್ಟ್ ಇದ್ದಾರೆ. ಸೊ ಅವ್ರು ಪಾರ್ಟ್ ಟೈಮಲ್ಲಿ ಇಲ್ಲಿ ಕೆಲಸ ಮಾಡ್ತಾರೆ. ನನ್ನ ಜೊತೆ ನೋಡಿದ್ರಲ್ಲ ನೀವು ಲೀನಿಂಗ್ ಟವರ್ ಆಫ್ ಪೀಸಾ, ಮಜಾ ಬಂತು. ಇವಾಗ ಬೇರೆ ಕಡೆ ಹೋಗೋಣ ಬನ್ನಿ. ಇದೆಲ್ಲ ಮಾನ್ಯುಮೆಂಟ್ಸು, ಕೈಯಿಂದ ಕೆತ್ತಿರೋದು. ಇಲ್ಲಿ ತುಂಬ ಚೆನ್ನಾಗಿದೆ. ಮತ್ತು ಇದು ಗ್ರೇವ್ ಯಾರ್ಡು. ಇಲ್ಲಿ ಕೆಳಗಡೆ ಏನಿದು ಕಾಣ್ತಾ ಇದೆ ಮುಂದೆ, ಅದರೊಳಗಡೆ ಎಲ್ಲ ಹಳೇ ಕಾಲದ ಬಾಡೀಸು, ಪ್ರೀಸ್ಟ್ ಬಾಡೀಸು ಮತ್ತು ಇಂಪಾರ್ಟೆಂಟ್ ಪರ್ಸನ್ ಬಾಡೀಸ್ ಎಲ್ಲ ಇದೆಯಂತೆ. ಸೊ ಇದನ್ನು ಕ್ಲೀನ್ ಮಾಡ್ತಾರೆ ಅಂದರೆ ಟೈಮ್ ಟು ಟೈಮು ಈ ಮಾನ್ಯುಮೆಂಟ್ಸ್ನ ಕ್ಲೀನ್ ಮಾಡ್ತಾರೆ. ಕ್ಲೀನ್ ಮಾಡೋಕ್ಕೂ ಸಪ್ರೇಟ್ ಒಂದು ಯೂನಿವರ್ಸಿಟಿ ಇದೆಯಂತೆ. ಯಾರ್ಯಾರೋ ಹಾಗೆ ಬಂದು ಕ್ಲೀನ್ ಮಾಡೋಕ್ಕೆ, ನಾನು ಕ್ಲೀನ್ ಮಾಡ್ತಾನೆ, ಕ್ಲೀನ್ ಮಾಡೋಕ್ಕೆ ಬಿಡೋಲ್ಲ. ಪ್ರಾಪರಾಗಿ ಅದಕ್ಕೊಂದು ಯೂನಿವರ್ಸಿಟಿ ಇದೆ. ಅದಕ್ಕೆ ಒಂದು ಆರ್ಟ್ ಅನ್ನೋ ಒಂದು ಸಬ್ಜೆಕ್ಟ್ ಇದೆ. ಅದನ್ನು ತಿಳ್ಕೊಂಡು ಆಮೇಲೆ ಕ್ಲೀನಿಂಗ್ ಜಾಬು ಮಾಡೋಕ್ಕೂ ಸ್ಪೆಸಿಫಿಕ್ ಆರ್ಟ್ ಗೊತ್ತಿರಬೇಕು. ಸುಮ್ಮನೆ ನಾನಿವಾಗ ಕ್ಲೀನ್ ಮಾಡ್ತೀನಿ ಅಂದ ತಕ್ಷಣ ಬಿಡೋಲ್ಲ ಹಂಗೆ ಒರ್ಸೋಕ್ಕೆ. ಅದು ಏನಕ್ಕೆ ಅಂತ ಡೀಪಾಗಿ ಗೊತ್ತಿಲ್ಲ. ಮೋಸ್ಟ್ಲಿ ಅದು ಸ್ಪೆಸಿಫಿಕ್ ಟೈಪ್ ಆಫ್ ಮಾರ್ಬಲಿಂದ ಮಾಡಿರ್ಬೇಕೇನೋ. ಅದನ್ನು ಕ್ಲೀನ್ ಮಾಡೋಕ್ಕೆ ತುಂಬ ಕರೆಕ್ಟಾಗಿ ಗೊತ್ತಿರಬೇಕು. ಸೊ ಇದನ್ನು ಮಾನ್ಯುಮೆಂಟ್ಸ್ ಕ್ಲೀನ್ ಮಾಡೋಕ್ಕೆ ಕ್ವಾಲಿಫಿಕೇಷನ್ ಬೇಕು ನೋಡಿರಿ ಇಲ್ಲಿ. ಇದನ್ನು ಮತ್ತೆ ರೀಕನ್ಸ್ಟ್ರಕ್ಟು ಮತ್ತು ಟೈಮ್ ಟು ಟೈಮ್ ಕ್ಲೀನ್ ಮಾಡಿಬಿಟ್ಟು ನೋಡ್ಕೋತಾ ಇದ್ದಾರೆ. ನಮ್ಮ ಮುಂದಿನ ಪೀಳಿಗೆ, ಮುಂದಿನ ಜನ್ರೇಷನ್ಗೆ ಇನ್ನೂ ಟೂರಿಸ್ಟ್ ಬಂದ್ಬಿಟ್ಟು ಇದನ್ನು ನೋಡೋಕ್ಕೆ ಭಾಗ್ಯ ಸಿಗಲಿ, ಯೂಟಿಲೈಸ್ ಅಂದ್ಬಿಟ್ಟು ನಾನು ಎವ್ರಿ ಟೈಮ್ ಹೇಳ್ತೀನಿ, ಮತ್ತೆ ಹೇಳ್ತಾ ಇದ್ದೀನಿ, ಇಲ್ಲೆಲ್ಲ ಎಲ್ಲೇ ಹೋದರೂ ಹಳೆ ಕಾಲದ ಮಾನ್ಯುಮೆಂಟ್ಸು ಅದರಲ್ಲೆಲ್ಲ ಕರೆಕ್ಟಾಗಿ ಬಿಹೇವ್ ಮಾಡೋಣ. ಯಾವುದೋ ಹಾಳು ಮಾಡೋದು ಬೇಡ. ಯಾಕಂದರೆ ನಾವು ನೆಕ್ಸ್ಟ್ ಜನ್ರೇಷನ್, ನಮ್ಮ ಮಕ್ಕಳು, ನಮ್ಮ ಗ್ರ್ಯಾಂಡ್ ಸನ್ಸು ಮತ್ತು ಗ್ರ್ಯಾಂಡ್ ಚಿಲ್ಡ್ರನ್ಸ್ಗೆ ನೋಡೋಕ್ಕಿರಬೇಕು. ಇದೆಲ್ಲ ಹಳೆ ಕಾಲದ್ದು. ನಾವು ಮಾಡಿರೋದು ಉಳಿಸ್ಕೊಳ್ಳೋಣ, ಅವ್ರು ಮಾಡಿದ್ದು ಉಳಿಸ್ಕೊಳ್ಳೋಣ. ನನ್ನ ಜೊತೆ ಪಿಸಾ ಸುತ್ತಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ನಿಮಗೆ ಇಷ್ಟ ಆಗಿದ್ದೀನಿ ಅಂತ ಅನ್ಕೊತೀನಿ. ಈ ವ್ಲಾಗ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ನೆಕ್ಸ್ಟ್ ನೋಟಿಫಿಕೇಷನ್ ಬರಬೇಕಂದ್ರೆ ಬೆಲ್ ಐಕಾನ್ ಒತ್ತಿ, ಹಾಗೆ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಯಾಕಂದರೆ ಅವರು ನಮ್ಮ ಜೊತೆ, ನಿಮ್ಮ ಜೊತೆ ಇಟಲಿ, ಯುರೋಪ್ನ ಕವರ್ ಮಾಡಲಿ. ಸೊ ಸಿ ಯು, ಬಾಯ್. ಫುಲ್ ಗಮತಲ್ಲಿರಬೇಕು.